Hello everyone, this is Dr. ಪದ್ಮನಾಭ ಭಟ್. ಇವತ್ತು ನಾನು ಮಾತಾಡಲಿಕ್ಕೆ ಹೋಗುವಂತಹ ವಿಷಯ ಕಂಜಂಕ್ಟಿವೈಟಿಸ್ ಅಥವಾ ಕನ್ನಡದಲ್ಲಿ ಕೆಂಗಣ್ಣು ಅಂತ. ಕಣ್ಣು ಕೆಂಪಗಾಗತ್ತಲ್ವ ಕೆಲವರಿಗೆ. ಸೊ ಕಂಜಂಕ್ಟೈವ ಅಂದರೆ ಈ ಕಣ್ಣಿನ ಮೇಲ್ಪರೆ, ಕಣ್ಣಿಗೆ ನಾವು ತೆಗೆದಾಗ ಇಲ್ಲಿ ಮೇಲ್ಗಡೆ ಕಾಣಿಸುತ್ತಲ್ವ, ಒಂದು ತೆಳು ಮೆಂಬ್ರೇನ್, ಒಳಗಡೆ ಇರೋದು ಕಪ್ಪಲ್ಲ, ಅದು ಐರಿಸ್ಸು ಅಲ್ಲ, ಸೈಡಲ್ಲಿರುವಂಥದ್ದು ಇದೆ, ಅದರ ಮೇಲೆ ಒಂದು ಪರೆ ಇದೆ ಇಡೀ ಕಣ್ಣಿಗೆ. ಅದನ್ನು ನಾನು ಒಂದು ಕ್ರಾಸ್ ಸೆಕ್ಷನಲ್ಲಿ ತೋರಿಸ್ತೀನಿ ಬೇಕಾದರೆ. ನೋಡಿ, ಒಂದು ಐ ಲ್ಯಾಶ್ ಇದೆ ಫ್ರಂಟಲ್ಲಿ, ಐ ಲಿಡ್ಡು, ಐ ಲ್ಯಾಶು, ಈ ಕಾಣಿಸುತ್ತಲ್ವಾ ಮೇಲ್ಗಡೆ ಒಂಚೂರು ಜಾಗದಲ್ಲಿ, ಅದು ಪಾಲ್ಪೆಬ್ರಲ್ ಕಂಜಂಕ್ಟೈವ ಅಂತ ಇದೆ. ಇನ್ನೊಂದು ಬಲ್ಬಾರ್ ಕಂಜಂಕ್ಟೈವ ಅಂತ ಇದೆ. ಬಲ್ಬಾರ್ ಕಂಜಂಕ್ಟೈವ ಅಂದರೆ ಐ ಬಲ್ಬ್ ಮೇಲೆ ಇರುವಂಥ ಕಂಜಂಕ್ಟೈವ, ಅಂದರೆ ಒಂದು ತೆಳು ಪದರ. ಸೊ ಇದು ಕಂಜಂಕ್ಟೈವ ಅಂತ ಹೇಳ್ತೀವಿ ಇದಕ್ಕೆ. ಅಂದರೆ ಕಣ್ಣಿನ ಮೇಲ್ಗಡೆ ಇರುವಂತಹ ಒಂದು ಮೆಂಬ್ರೇನಸ್, ಟ್ರಾನ್ಸ್ಪರೆಂಟ್ ಮೆಂಬ್ರೇನಸ್ ಸ್ಟ್ರಕ್ಚರ್. ಇದು ಕೆಲವೊಮ್ಮೆ ಇದು ಇನ್ಫ್ಲಮೇಷನ್ ಆಗುತ್ತೆ, ಅಂದರೆ ಉರಿ ಬರುತ್ತೆ. ಅದಕ್ಕೆ ಉರಿ ಯಾಕೆ ಬರ್ತದೆ? ಉರಿ ಹಲವಾರು ಕಾರಣ ಇದೆ. ಒಂದು ಡಸ್ಟ್, ಸ್ಮೋಕ್, ಧೂಳು, ಹೊಗೆ, ಅಥವಾ ಕೆಲವು ರಾಸಾಯನಿಕ ವಸ್ತುಗಳು, ಅಥವಾ ಬಹಳ ಇಂಪಾರ್ಟೆಂಟ್ ಅಂದರೆ ಕೆಲವು ವೈರಸ್ಗಳು ಅಥವಾ ಬ್ಯಾಕ್ಟೀರಿಯಾಗಳು, ಇವು ನಿಮ್ಮ ಕಣ್ಣನ್ನು ಪ್ರವೇಶ ಮಾಡಿ ಅಲ್ಲಿ ಉರಿತವನ್ನು ಶುರು ಮಾಡ್ತದೆ, ಅಲ್ಲಿ ಉರಿ ಶುರುವಾಗ್ತದೆ. ನಿಮಗೆ ಉಜ್ಜಬೇಕು ಅಂತ ಅನಿಸುತ್ತೆ, ಕಣ್ಣು ದಗದಗ ಅಂತ ಉರಿದಂಗೆ ಆಗುತ್ತೆ. ಸೊ ಇದಕ್ಕೆ ಕಂಜಂಕ್ಟಿವೈಟಿಸ್ ಅಥವಾ ಕೆಂಗಣ್ಣು, ಕೆಂಪು ಕಣ್ಣು. ಇದನ್ನು ಮುಂಚೆ ಭಾಳ ರಫಾಗಿ ಹೇಳ್ತಾಯಿದ್ರು, ಮೆಡ್ರಾಸ್ ಕಣ್ಣು ಅಂಥೇಳಿ. ಅದು ಯಾಕೆ ಬಂತು ನನಗೂ ಗೊತ್ತಿಲ್ಲ. ಮೆಡ್ರಾಸ್ ಕಣ್ಣಾಗಿತ್ತು ಅವನಿಗೆ ಅಂತ. ಮೆಡ್ರಾಸಿಗೆ ಸುಮ್ಮನೆ ಯಾಕೆ ದೂರೋದು ಅಲ್ವಾ? ಎಲ್ಲಿ ಬೇಕಾದ್ರೂ ಬರ್ಬೋದು. ಅದು ಧೂಳು ಎಲ್ಲ ಕಡೆ ಇದೆ, ಹೊಗೆ ಎಲ್ಲ ಕಡೆ ಇದೆ, ವೈರಸ್ಗಳು ಎಲ್ಲ ಕಡೆ ಇರ್ತವೆ. ಸೊ ಕಂಜಂಕ್ಟಿವೈಟಿಸ್ ಅನ್ನೋದು ಇದರಲ್ಲಿ ಮುಖ್ಯವಾದ ಲಕ್ಷಣಗಳು: ಕಣ್ಣು ಕೆಂಪಗಾಗೋದು, ಕಣ್ಣು ಬೆಳಕಿಗೆ ತೆರೀಲಿಕ್ಕಾಗೋದಿಲ್ಲ, ಚುಚ್ಚಿದಂಗೆ ಆಗ್ತದೆ. ಕಣ್ಣು ಯಾವಾಗಲೂ ಹಿಂಗೆ ಅಂದ್ಕೊಂಡಿರಬೇಕು, ಹೊರಗೆ ಹೋಗಲಿಕ್ಕೆ ಆಗಲ್ಲ ಬಿಸಿಲಿಗೆ ಅಥವಾ ಹೊರಗಡೆ ಬೆಳಕಿಗೆ. ಆಮೇಲೆ ಕಣ್ಣುನ ಇದಾಗೋದ್ರಿಂದ ನೀವು ಹಾಗೆ ಕಣ್ಣು ಹೀಗೆ ಮಿಟುಕಿಸ್ತಾ ಇರ್ತೀರ, ಎರಡು ಕಣ್ಣನ್ನು ಮಿಟುಕಿಸ್ತಾ ಇರ್ತೀರ. ಆಮೇಲೆ ಮಿಟುಕಿಸಿ ಕೊನೆಗೆ ಏನಾಗುತ್ತೆ ಅಂದರೆ ಕಣ್ಣಿನ ಈ ಎಜ್ಜಲ್ಲಿ ಕೊನೆಗೆ ಈ ಲಾಸ್ಟ್ನಲ್ಲಿ ಒಂಚೂರು ಕೀವು ಕಾಣಿಸ್ಕೊಳ್ಬೋದು ಎಂಡಲ್ಲಿ. ಅದು ಅಕ್ಯುಮುಲೇಟ್ ಆಗಿರೋದು, ಆ ಕಡೆ ಈ ಕಡೆ ಅಕ್ಯುಮುಲೇಟ್ ಆಗಿರೋವಂಥದ್ದು ಕೀವು ಕಾಣಿಸ್ಕೊಳ್ಬೋದು. ಸೊ ಇನ್ಫ್ಲಮೇಷನ್ ಅಥವಾ ಉರಿ ಅಂದರೆ ಕೆರೆತ, ನವೆ, ನೋವು, ಆಮೇಲೆ ಸ್ವಲ್ಪ ಸ್ವೆಲ್ಲಿಂಗ್, ಸ್ವಲ್ಪ ಊತ ಕೂಡ ಕಾಣಿಸ್ಕೊಳ್ಬೋದು. ಸೊ ಈ ಕಾಯಿಲೆಗೆ ಕಂಜಂಕ್ಟಿವೈಟಿಸ್ ಅಂತ ಹೇಳ್ತೀವಿ. ಇದು ಸಾಧಾರಣ ಮಟ್ಟಿಗೆ ನಮಗೆ ಸಮ್ಮರ್ ಅಂದರೆ ಬೇಸಿಗೆ ಸೀಸನಲ್ಲಿ ಉಂಟಾಗುತ್ತೆ. ಬೇಸಿಗೆ ಸೀಸನಲ್ಲಿ ಉಂಟಾಗಲಿಕ್ಕೆ ಕಾರಣ ಮುಖ್ಯವಾಗಿ ಧೂಳೆ, ಅದರಲ್ಲಿ ಸಂಶಯವೇ ಇಲ್ಲ, ಧೂಳು, ಆಮೇಲೆ ಕೆಮಿಕಲ್ಸು. ಮತ್ತು ಬೇಸಿಗೆಯಲ್ಲಿ ಉಷ್ಣಕ್ಕೆ ಜಾಸ್ತಿ ಹೀಟ್ ಆಗಿರುವಂತಹ ಇದರಲ್ಲಿ ಅಟ್ಮಾಸ್ಫಿಯರಲ್ಲಿ ವೈರಸ್ಗಳು ಭಾಳ ಫಾಸ್ಟಾಗಿ ಮಲ್ಟಿಪ್ಲೈ ಆಗ್ತವೆ. ಎಂಥ ವೈರಸ್ಗಳಾದರೂ ಮಲ್ಟಿಪ್ಲೈ ಆಗ್ತವೆ. ಸೊ ಹೀಗಾಗಿ ಅದು ಕಾಮನ್ ಆಗಿ ನಿಮಗೆ ಕಾಣಿಸ್ಕೊಳ್ತದೆ. ಇದು ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಅದು ಭಾಳ, ಯಾಕೆಂದರೆ ಅಲ್ಲಿ ಕೀವು ಆಗುತ್ತೆ ನೋಡಿ. ಆ ಕೀವಿನಲ್ಲಿ ಬರೀ ಡೆಡ್ ಸೆಲ್ಸ್ ಅಲ್ಲ, ಪಸ್ ಸೆಲ್ಸ್ ಅಂತಂದರೆ ಏನು? ಅದು ಸತ್ತಿರುವಂತಹ WBCs, ಬಿಳಿ ರಕ್ತ ಕಣಗಳು, ಡೆಡ್ ಆಗಿರುವಂತಹ ಬಿಳಿ ರಕ್ತ ಕಣಗಳು. ಈ ಬಿಳಿ ರಕ್ತ ಕಣಗಳು ಡೆಡ್ ಆಗಿರುವುದು, ಅದರ ಜೊತೆ ವೈರಸ್ ಕೂಡ ಇರ್ಬೋದಲ್ವ. ಆದ್ದರಿಂದ ನೀವು ಕಣ್ಣು ಉಜ್ಜಿ ಒರೆಸಿ ಕೈ ಹಾಗೆ ಇಟ್ಕೊಂಡು, ಕೈ ತೊಳೆಯೋದು ಹಾಗೆ ಇದ್ದು ಇನ್ಯಾರಿಗಾದರೂ ಮಾತಾಡಿ ಏನೋ ಇದು ಮಾಡಿದರೆ ಅದು ಅವರ ಮೈಗೆ ಅಂಟುತ್ತೆ. ಅವರು ಅದನ್ನು ಗೊತ್ತಿಲ್ಲದೆ ಕಣ್ಣಿಗೆ, ಮತ್ತು ಅವರು ಅಂದರೆ ಗೊತ್ತಾಯ್ತಲ್ಲ ನಿಮಗೆ, ಟ್ರಾನ್ಸ್ಮಿಷನ್ ವಯಾ ಫಿಂಗರ್ಸ್. ಸೊ ಅದು ಆಗುವ ಚಾನ್ಸಸ್ ಉಂಟು. ಅಥವಾ ಒಂದು ಕೂಲಿಂಗ್ ಗ್ಲಾಸ್ ಒಬ್ಬರು ಹಾಕ್ಕೊಂಡಿದ್ದಾರೆ, ಅವರಿಗೆ ಕಂಜಂಕ್ಟಿವೈಟಿಸ್ ಆಗುವಾಗ ಯೂಶ್ವಲಿ ನಿಮಗೆ ಬೆಳಕು ನೋಡಲಿಕ್ಕಾಗಲ್ಲ, ಕಣ್ಣು ಕುಕ್ಕದಂಗೆ ಆಗುತ್ತೆ ಅಲ್ವಾ.
ಅದಕ್ಕೋಸ್ಕರ ನೀವೊಂದು ಕೂಲಿಂಗ್ ಗ್ಲಾಸ್ ಹಾಕ್ಕೊಳ್ತೀರಾ. ಸರಿ, ನೀವು ಅದನ್ನು ಅಲ್ಲಿ ಇಟ್ಟುಬಿಟ್ಟು ಟಾಯ್ಲೆಟಿಗೆ ಎಲ್ಲ ಹೋಗಿ ಬಂದಿರ್ತೀರ. ಇನ್ನು ಯಾವುದೋ ಮಗು ಅದನ್ನು ಸುಮ್ಮನೆ ಸ್ಟೈಲಿಗೆ ಹಾಕ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಹಾಕ್ಕೊಂಡ್ರೆ ಅಲ್ಲಿ ಅಂಟುಕೊಂಡಿರುವಂತಹ ವೈರಸ್ಸು ಅದು ನಿಮ್ಮ ಕಣ್ಣನ್ನು ಪ್ರವೇಶಿಸಿ ಆ ಮಗುವಿಗೆ ಕೂಡ ಕಂಜಂಕ್ಟಿವೈಟಿಸ್ ಬರ್ಬೋದು. ಸೊ ಹಾಗಾದರೆ ಇದು ಯೂಶ್ವಲಿ ಈ ಥರನೇ ಹರಡೋದು. ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಸೊ ನಾವೇನು ಹೇಳ್ತೀವಿ ಅಂತಂದರೆ, ಮನೆಯಲ್ಲಿ ಒಬ್ಬರಿಗೆ ಕಂಜಂಕ್ಟಿವೈಟಿಸ್ ಬಂದರೆ ಅವರು ಪದೇ ಪದೇ ಕೈ ವಾಶ್ ಮಾಡಬೇಕು. ನೀವು ಕೂಡ ಪದೇ ಪದೇ ಕೈ ವಾಶ್ ಮಾಡಬೇಕು. ಸಾಧ್ಯವಾದರೆ ಪ್ಲೇನ್ ಗ್ಲಾಸ್ ಆದರೂ ಹಾಕ್ಕೊಳ್ಳಿ, ಸೊ ದ್ಯಾಟ್ ದರ್ ಇಸ್ ನೋ ಡೈರೆಕ್ಟ್ ಟ್ರಾನ್ಸ್ಮಿಷನ್ ಫ್ರಮ್ ಒನ್ ಐ ಟು ಅನದರ್ ಐ. ಸೊ ಆ ಥರ ತಡೆಗಟ್ಟಿ. ಮತ್ತು ಆಗಾಗ್ಗೆ ಉಗುರು ಬೆಚ್ಚಗಿರುವ ನೀರಲ್ಲಿ ಸ್ವಲ್ಪ ಕಣ್ಣನ್ನು ತೊಳ್ಕೊಳ್ಳಿ. ವಾಶ್ ಬೇಸಿನ ಹತ್ರ ಹೋಗ್ಬಿಟ್ಟು ಎರಡೂ ಕಣ್ಣನ್ನು ತೊಳ್ಕೊಳ್ಳಿ, ಅದನ್ನು ಹೇಳ್ತೀವಿ. ಮತ್ತು ಯೂಶ್ವಲಿ ಎಲ್ಲ ವೈರಸ್ಗಳು ನಾನು ಹೇಳ್ತಾ ಇರ್ತೀನಿ ಇದನ್ನು, ಎಲ್ಲ ವೈರಸ್ಗಳು ಒಂದು ವಾರ ಟೈಮ್ ತೊಗೊಳ್ತೇವೆ ಅಷ್ಟೇ. ಅದು ಗಾದೆ ಮುಂಚೆನೂ ಹೇಳಿದ್ದೀನಿ. ಕೋಲ್ಡ್ ವೈರಸ್ಸಿಂದ ಬರುವಂಥದ್ದು, ಕಾಮನ್ ಕೋಲ್ಡಿಗೆ ನೀವು ಔಷಧಿ ತಗೊಂಡ್ರೆ ಅದು 1 ವಾರದಲ್ಲಿ ವಾಸಿ ಆಗ್ತದೆ. ಔಷಧಿ ತಗೊಳ್ಳದೇ ಇದ್ದರೆ 7 ದಿವಸದಲ್ಲಿ ವಾಸಿ ಆಗುತ್ತೆ. ಅಂದರೆ ಎರಡೂ ಒಂದೇ ಅಂತ ಹೇಳ್ಬಿಟ್ಟು ಅದರ ಅರ್ಥ. ಸೊ ವೈರಸ್ಗಳು ಸೆಲ್ಫ್ ಲಿಮಿಟಿಂಗ್ ವೈರಸ್ ಅಂತ ಹೇಳ್ತೀವಿ ಇದಕ್ಕೆ. ಬಟ್ ನೀವು 1 ವಾರ ನೋಡ್ಬೋದು ಬೇಕಾದ್ರೆ ಹಾಗೇ ವಾಶ್ ಮಾಡಿಕೊಂಡು ಫ್ರೀಕ್ವೆಂಟಾಗಿ ತಣ್ಣೀರಲ್ಲಿ ವಾಶ್ ಮಾಡಿಕೊಂಡು. ಅದು ನಾನೇನು ಹೇಳ್ತೀನಿ ಅಂದರೆ, ಡೈರೆಕ್ಟಾಗಿ ಟ್ಯಾಪ್ದು ವಾಟರ್ ಬೇಡ, ಬಾಯ್ಲಾಗಿ ಕೂಲಾಗಿರುವಂಥ ನೀರು ಅಥವಾ RO ವಾಟರಲ್ಲಿ ನೀವು ಕಣ್ಣು ವಾಶ್ ಮಾಡಿ, ಪದೇ ಪದೇ ಕಣ್ಣು ವಾಶ್ ಮಾಡಿ ಅಂತ ಹೇಳ್ತೀನಿ. ಆಮೇಲೆ ಇನ್ನೂ ಅದು 1 ವಾರದಲ್ಲಿ ಕಮ್ಮಿ ಆಗಿಲ್ಲ, ದಿನೇ ದಿನೇ ಜಾಸ್ತಿ ಆಗ್ತಾಯಿದೆ, ಪಸ್ ಅಕ್ಯುಮುಲೇಷನ್ನು ಜಾಸ್ತಿ ಆಗ್ತಾಯಿದೆ ಅಂತಂದರೆ ದಯವಿಟ್ಟು ನೀವು ನಿಮ್ಮ ಕುಟುಂಬ ವೈದ್ಯರನ್ನು ಸಂಪರ್ಕಿಸಿ. ಅವರು ಯಾವುದಾದ್ರೂ ಆ್ಯಂಟಿಬಯೋಟಿಕ್ ಡ್ರಾಪ್ಸು ಅಥವಾ ಕ್ರೀಮು ಯಾವುದನ್ನಾದರೂ ಬರ್ಕೊಡ್ತಾರೆ, ಅದನ್ನು ಹಾಕಿ. ಸ್ಟೀರಾಯ್ಡ್ಸ್ ಡ್ರಾಪ್ಸ್ ಅಥವಾ ಆಯಿಂಟ್ಮೆಂಟ್ ಹಾಕ್ಕೊಂಡ್ರೂ ಪರವಾಗಿಲ್ಲ. ಬಟ್ ಯಾವುದಕ್ಕೂ ಒಂದು ಸರ್ತಿ ನಿಮ್ಮ ಕುಟುಂಬ ವೈದ್ಯರನ್ನು ಸಂಪರ್ಕ ಮಾಡಿ ಅವರದೊಂದು ಅಭಿಪ್ರಾಯ ತಗೊಳ್ಳಿ. ಬಟ್ ಹೆದರಬೇಕಾಗಿಲ್ಲ. ಅನ್ನೆಸೆಸರಿಯಾಗಿ ಮೆಡ್ರಾಸಿಗೆ ಬೈಬೇಡಿ. ಇದು ಎಲ್ಲಿ ಬೇಕಾದ್ರೆ ಮಂಗಳೂರಲ್ಲಿ ಬರ್ಬೋದು, ಬೆಂಗಳೂರಲ್ಲಿ ಬರ್ಬೋದು. ಬೇಸಿಗೆಯಲ್ಲಿ ಕಾಮನ್. ಇಷ್ಟು ವಿಷಯ ನಿಮಗೆ ಗೊತ್ತಿದ್ದರೆ ಸಾಕು. ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಇಷ್ಟು ನಿಮಗೆ ಇವತ್ತು ಕಂಜಂಕ್ಟಿವೈಟಿಸ್ ಅಥವಾ ಕೆಂಪು ಗಣ್ಣಿನ ಬಗ್ಗೆ ಇಷ್ಟು ಮಾಹಿತಿ ಕೊಟ್ಟು ನನ್ನ ಚಿಕ್ಕ ಈ ಒಂದು ಮಾತನ್ನು ಮುಗಿಸ್ತೀನಿ. ಆ್ಯಸ್ ಯೂಶ್ವಲ್ ರನ್ನಿಂಗ್ ಔಟ್ ಆಫ್ ಟಾಪಿಕ್ಸ್. ಸೊ ಮಾತಾಡಲಿಕ್ಕೆ ಟಾಪಿಕ್ಸ್ ಇಲ್ಲ, ನನಗೆ ಒದ್ದಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಟಾಪಿಕ್ ಸಜೆಸ್ಟ್ ಮಾಡಿ, ನಾನು ಅದರ ಬಗ್ಗೆ ಮಾತಾಡ್ತೀನಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.